ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಇಂದು ದೇಶದೆಲ್ಲೆಡೆ ಮಹಾಶಿವರಾತ್ರಿ ಭಕ್ತಿ ಸಂಭ್ರಮ. ಇನ್ನು ಶಿವರಾತ್ರಿ ಹಬ್ಬದ ಹಿನ್ನೆಲೆ ಏನು? ಶಿವರಾತ್ರಿ ಹಬ್ಬದ ಆಚರಣೆ ಹೇಗೆ? ಶಿವರಾತ್ರಿ ಜಾಗರಣೆಯ ಮಹತ್ವವೇನು? ಶಿವರಾತ್ರಿ ಉಪವಾಸದ ನಿಯಮಗಳೇನು? ಶಿವರಾತ್ರಿ ಶಿವಪೂಜೆಯ ಫಲಗಳೇನು? ಇದೇ ಈ ಹೊತ್ತಿನ ವಿಶೇಷ ಶಿವರಾತ್ರಿ ಮಹತ್ವ. ಓಂ ಶಿವೋಹಂ ಓಂ ಶಿವೋಹಂ ರುದ್ರನಾಮಂ ಭಜೇಹಂ. ಇಂದು ದೇಶದೆಲ್ಲೆಡೆ ಓಂ ನಮಃ ಶಿವಾಯ ಮಂತ್ರಘೋಷ. ಎಲ್ಲ ಶಿವ ಮಂದಿರಗಳಲ್ಲೂ ವಿಶೇಷ ಪೂಜೆ. ಭಕ್ತಿಗೆ, ಶಿವಸ್ಮರಣೆಗೆ, ಧ್ಯಾನಕ್ಕೆ, ಜಾಗರಣೆಗೆ, ಉಪವಾಸಕ್ಕೆ ಪ್ರಾಧಾನ್ಯತೆಯನ್ನ ಪಡೆದುಕೊಂಡಿರುವ ಮಹಾಶಿವರಾತ್ರಿ ಹಬ್ಬವನ್ನ ಪ್ರತಿ ವರ್ಷ ಮಾಘ ಮಾಸದ ಚತುರ್ದಶಿ ತಿಥಿಯಂದು ಆಚರಿಸಲಾಗುತ್ತೆ. ಇನ್ನು ಈ ದಿನ ಶಿವಪೂಜೆಯಲ್ಲಿ ಪಾಲಿಸಬೇಕಾದ ನಿಯಮಗಳೇನು? ಉಪವಾಸದ ನಿಯಮಗಳು ಏನು? ಏನನ್ನ ತಿನ್ನಬಹುದು, ಏನನ್ನ ತಿನ್ನಬಾರದು? ಸಂಪೂರ್ಣ ಫಲಪ್ರಾಪ್ತಿಗೆ ಇಂದು ಏನ್ ಮಾಡಬೇಕು ಎಂಬ ಸಂಗತಿಗಳ ಬಗ್ಗೆ ಸಮಗ್ರವಾಗಿ ತಿಳಿಸಿಕೊಡೋಕೆ ನಮ್ ಜೊತೆ ಇದ್ದಾರೆ ವಾಸ್ತುಶಾಸ್ತ್ರ, ಜ್ಯೋತಿಷ್ಯ ಶಾಸ್ತ್ರ, ಧರ್ಮಶಾಸ್ತ್ರ ಪಂಡಿತರಾದ ಡಾಕ್ಟರ್ ದೈವಜ್ಞ ಕೆಎನ್ ಸೋಮಯಾಜಿಯವರು. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಗುರುಗಳೇ, ಇವತ್ತು ನಾಡಿನೆಲ್ಲೆಡೆ ಶಿವರಾತ್ರಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಅದರಲ್ಲೂ ಕೂಡ ಶಿವರಾತ್ರಿ ಆಚರಣೆ ಹೇಗೆ ಆರಂಭ ಆಯಿತು? ಮೊದಲನೇದಾಗಿ ತಾವು ತಿಳಿಸಿಕೊಡೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಓಂ ಶಂಭವೇ ನಮಃ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿ ರುದ್ರಾಯ ಶ್ರೀನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶಂಕರಾಯ ಶ್ರೀಮನ್ಮಹಾದೇವಾಯ ನಮಃ. ಅಘೋರೇಭ್ಯೋ ತಘೋರೇಭ್ಯೋ ಘೋರ ಘೋರತರೇಭ್ಯಃ ಸರ್ವೇಭ್ಯಃ ಸರ್ವಶರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ. ಹರಿ ಓಂ. ಶಿವರಾತ್ರಿ ಎಂದಾಗ ಭಕ್ತ ಸಮೂಹದಲ್ಲಿ ಒಂದು ರೀತಿಯ ರೋಮಾಂಚನವಾಗ್ತಕ್ಕಂತಹ ಒಂದು ವಿಶೇಷ ಅರ್ಥಪೂರ್ಣವಾದ ಶಬ್ದ ಅದು. ನಮ್ಮ ಭಾರತೀಯ ಪದ್ಧತಿ ಪರಂಪರೆಯಲ್ಲಿ ಹತ್ತಾರು ಹಬ್ಬಗಳನ್ನು ನಾವು ಆಚರಣೆ ಮಾಡ್ತೀವಿ. ಆದರೆ ಕೆಲವಷ್ಟು ಹಬ್ಬಕ್ಕೆ ವಿಶೇಷವಾದಂಥ ವೈಶಿಷ್ಟ್ಯತೆಯಿಂದ ಕೂಡಿರತಕ್ಕಂಥದ್ದು. ಅಂತಹ ಹಬ್ಬಗಳಲ್ಲಿ ಶಿವರಾತ್ರಿ ಒಂದು. ಇನ್ನು ಶಿವರಾತ್ರಿ ಅಂತಂದಾಗ ಹೆಸರೇ ಹೇಳೋ ಹಾಗೆ ರಾತ್ರಿ ಆಚರಣೆ ಮಾಡತಕ್ಕಂತಹ ಹಬ್ಬ ಇದು. ರಾತ್ರಿ ಆಚರಣೆ ಮಾಡತಕ್ಕಂತಹ ಕೆಲವೇ ಹಬ್ಬಗಳಲ್ಲಿ, ಈಗ ಕೃಷ್ಣ ಜನ್ಮಾಷ್ಟಮಿ ಅದು ಕೂಡ ರಾತ್ರಿ ಆಚರಣೆ ಮಾಡ್ತಕ್ಕಂಥದ್ದು. ಈಗ ಶಿವರಾತ್ರಿ ರಾತ್ರಿ ಆಚರಣೆ ಮಾಡ್ತಕ್ಕಂಥದ್ದು. ನವರಾತ್ರಿ ರಾತ್ರಿ ಹಗಲು ಮಾಡತಕ್ಕಂಥ ಪದ್ಧತಿ ಉಂಟು, ಅದು ರಾತ್ರಿ ಆಚರಣೆ, ಹೆಸರೇ ಹೇಳೋ ಹಾಗೆ ರಾತ್ರಿ, ನವರಾತ್ರಿ ಅಂತ. ಇನ್ನು ಕೃಷ್ಣ ಜನ್ಮಾಷ್ಟಮಿಯಲ್ಲಿ ಒಂದು ಥರದಲ್ಲಿ ಆಕರ್ಷಣೆಯಿಂದ ಕೂಡಿದ್ದಾಗಿದ್ದರೆ ಭಕ್ಷ್ಯಭೋಜ್ಯಗಳ ಸಮಾರಂಭವೂ ಇರುತ್ತೆ ಅಲ್ಲಿ. ಆದರೆ ಇಲ್ಲಿ ಶಿವ, ಜಗದೀಶ್ವರ, ಜಗದ್ರಕ್ಷಕ, ಜಗನ್ನಿಯಾಮಕ, ಜಗದೀಶ, ಆ ಹಬ್ಬದ ಆಚರಣೆ ಉಪವಾಸಕ್ಕೆ ಮಹತ್ವ ಜಾಸ್ತಿ. ಉಪವಾಸ ಹಬ್ಬದ ಒಂದು ವೈಶಿಷ್ಟ್ಯತೆ ಏನಪ್ಪ ಅಂತಂದರೆ ಓಂ ನಮಃ ಶಿವಾಯ ಜೊತೆಗೆ ಉಪವಾಸ ಮತ್ತು ಜಾಗರಣೆ. ಜಾಗರಣೆ ಅಂದರೆ ರಾತ್ರಿಯೆಲ್ಲ ಎಚ್ಚರವಾಗಿದ್ದು, ತಸ್ಮಾತ್ ಜಾಗೃತ ಜಾಗೃತ, ರಾತ್ರಿಯೆಲ್ಲ ಎಚ್ಚರವಾಗಿದ್ದು ಆ ಶಿವನ ಸ್ಮರಣೆಯನ್ನು, 5 ಜಾಮಗಳ ಪೂಜೆಯನ್ನು ಮಾಡತಕ್ಕಂಥದ್ದು ಈ ಹಬ್ಬದ ಒಂದು ವೈಶಿಷ್ಟ್ಯತೆ. ಇದರ ಇತಿಹಾಸವನ್ನು ತಗೊಂಡಾಗ ಪುರಾಣ ಕಾಲದಿಂದಲೂ, ವೇದ ಪುರಾಣಗಳ ಕಾಲದಿಂದಲೂ ಕೂಡ ಶಿವನ ಒಂದು ಗಣ, ಶಿವನ ಭಕ್ತರು ಶಿವರಾತ್ರಿಯನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡತಕ್ಕಂಥದ್ದು. ಆಸೇತು ಹಿಮಾಚಲ ಪರ್ಯಂತ, ಭಾರತದ ಮೂಲೆ ಮೂಲೆಗಳಲ್ಲೂ ಕೂಡ, ಕೇವಲ ಭಾರತವಲ್ಲದೇನೆ ಪ್ರಪಂಚದ ಬೇರೆ ಬೇರೆ ರಾಷ್ಟ್ರಗಳಲ್ಲೂ ಕೂಡ ಇದರ ಆಚರಣೆಯನ್ನು ಕಾಣಬಹುದು. ಕೆಲವು ವರ್ಷಗಳ ಕೆಳಗಡೆ ಆಫ್ರಿಕಾದ ಕೀನ್ಯಾ ದೇಶದ ಒಂದು ದ್ವೀಪ, ನೈರೋಬಿ ಪಕ್ಕದಲ್ಲಿರ್ತಕ್ಕ ಮುಂಬಾಸ ಅಂತ, ಅಲ್ಲಿ ಹೋದರೆ ಬಹಳ ದೊಡ್ಡದಾದಂಥ ಶಿವನ ದೇವಸ್ಥಾನ ನಾವು ನೋಡಿದ್ವಿ. ಆ ಥರ ಪ್ರಪಂಚದ ನಾನಾ ಭಾಗಗಳಲ್ಲಿ ಶಿವನ ಭಕ್ತರು, ಶಿವರಾತ್ರಿ ಆಚರಣೆ ಮಾಡ್ತಕ್ಕಂತಹ ಒಂದು ದೊಡ್ಡ ಭಕ್ತ ಸಮೂಹವನ್ನು ನಾವು ಕಾಣಬಹುದು. ಇನ್ನು ಈ ಹಬ್ಬದ ಆಚರಣೆಯ ವಿಧಾನವು ವೈಶಿಷ್ಟ್ಯಪೂರ್ಣವಾದಂಥದ್ದು. ಏನಪ್ಪ, ಪ್ರತಿ ವರ್ಷವೂ ಕೂಡ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ, ರಾತ್ರಿಯುಕ್ತವಾದಂಥ ಚತುರ್ದಶಿ. ನಿಮಗೊಂದು ಪ್ರಶ್ನೆ ಬರ್ಬೋದು ಇಲ್ಲಿ. ಈಗ ಬುಧವಾರ, ಇವತ್ತು ನೀವು ಶಿವರಾತ್ರಿ ಆಚರಣೆ ಅಂತಿದ್ದೀರಾ, ಇನ್ನೂ ತ್ರಯೋದಶಿಯಲ್ಲ ಅಂತ. ಅದಕ್ಕಾಗಿ ಸ್ಪಷ್ಟವಾಗಿ ಹೇಳಿದೆ, ರಾತ್ರಿ ಚಂದ್ರಯುಕ್ತವಾದಂತಹ
ಚಂದ್ರೋದಯ ಆದ ನಂತರ ನಮಗೆ ಸಿಗ್ತಕ್ಕಂತಹ ಚತುರ್ದಶಿ ಆಗಬೇಕು. ಮಾಘ ಮಾಸ ಚಾಂದ್ರಮಾನ ರೀತಿಯ ಮಾಘ ಮಾಸದ ಅಂದರೆ 11ನೇ ತಿಂಗಳಿನ ಕೃಷ್ಣ ಪಕ್ಷದ ಚತುರ್ದಶಿ ಆಗಿರಬೇಕು. ಅಮಾವಾಸ್ಯೆ ಹಿಂದಿನ ದಿವಸ, ಅಮಾವಾಸ್ಯೆ ಹಿಂದಿನ ರಾತ್ರಿ ಅಂತ. ಇಲ್ಲಿ ಹಾಗಪ್ಪ ಅಂತಂದರೆ ಈಗ ಹಗಲೊತ್ತಿನಲ್ಲಿ ತ್ರಯೋದಶಿ ಇದ್ದರೂ ಕೂಡ ಸ್ವಲ್ಪ ಹೊತ್ತಿನ ನಂತರದಲ್ಲಿ ತ್ರಯೋದಶಿ ಮುಗಿದ್ಬಿಟ್ಟು ಚತುರ್ದಶಿ ಬರುತ್ತೆ ರಾತ್ರಿಗೆ. ನಾಳೆ ಸೂರ್ಯ ಅಸ್ತಾಗಕ್ಕೆ ಮುಂಚೆ ಚತುರ್ದಶಿ ಆಗೋಗ್ಬಿಡುತ್ತೆ. ಹಾಗಾಗಿ ಈ ತ್ರಯೋದಶಿಯುಕ್ತವಾದಂತಹ ಚತುರ್ದಶಿಯಲ್ಲಿ ಈ ವರ್ಷ ನಾವು ಶಿವರಾತ್ರಿ ಆಚರಣೆಯನ್ನು ಇಟ್ಕೊಂಡಿದ್ದೀವಿ. ಆ ದಿವಸ ಪ್ರಾತಃ ಕಾಲ ಸೂರ್ಯ ಉದಯಕ್ಕೂ ಮುಂಚೆನೇ ಎದ್ದು ಶುಚಿರ್ಭೂತರಾಗಿ ಪವಿತ್ರ ಸ್ನಾನವನ್ನು ಮಾಡಿ ಉಪವಾಸ ವ್ರತವನ್ನು ಪ್ರಾರಂಭ ಮಾಡಿಕೊಂಡು ಶಿವನ ಸ್ಮರಣೆಯಲ್ಲಿ ದಿವಸವನ್ನು ಕಳೆದು ಯಾವುದೇ ರೀತಿಯ ಭೋಜನಕ್ಕೆ ಆಹಾರಕ್ಕೆ ಆಸ್ಪದವಿಲ್ಲದೇನೆ ಸಾಯಂಕಾಲದಲ್ಲಿ ಸೂರ್ಯಾಸ್ತದ ನಂತರ ಚಂದ್ರೋದಯದ ನಂತರದಲ್ಲಿ ಯಾಮ ಪೂಜೆ ಶಿವನ ಸ್ಮರಣೆ ಮಾಡಿ ಅವರವರ ಶಕ್ತ್ಯಾನುಸಾರ ಅವರವರಿಗೆ ತಿಳಿದಂತಹ ಭಕ್ತಿ ಭಾವದಿಂದ ಆ ಶಿವನನ್ನು ಸ್ತುತಿಸಿ ಪೂಜೆ ಮಾಡ್ತಕ್ಕಂಥದ್ದು. ಶಿವ ಅಭಿಷೇಕ ಪ್ರಿಯ. ಒಂದೊಂದು ದೇವತೆಗಳಿಗೆ ಒಂದೊಂದು ಪ್ರಿಯವಾದಂಥದ್ದು ಅಂತ ನಮ್ಮ ಪೂರ್ವಿಕರು ಕಂಡುಕೊಂಡಂತಹ ಸತ್ಯ. ಶಿವ ಅಭಿಷೇಕ ಪ್ರಿಯ. ಅವನಿಗೆ ಏನಪ್ಪ ಅಲ್ಲಿ ಬಹಳ ಮುಖ್ಯ ಅಂತಂದರೆ ಶುದ್ಧವಾದ ಗಂಗಾ ಜಲದಿಂದ ಅಭಿಷೇಕವನ್ನು ಮಾಡ್ತಕ್ಕಂಥದ್ದು. ರುದ್ರ ಚಮೆ ಇತ್ಯಾದಿ ಮಂತ್ರಗಳನ್ನು ಅಥವಾ ತಮಗೆ ಗೊತ್ತಿರತಕ್ಕಂಥ ಸ್ತೋತ್ರವನ್ನು ಹೇಳಿ ಶಿವನಿಗೆ ರುದ್ರಾಭಿಷೇಕ, ಜಲಾಭಿಷೇಕ, ಇನ್ನೂ ವಿಧಿಪೂರ್ವಕವಾಗಿ ಮಾಡ್ತಕ್ಕಂಥವರು ಫಲಪಂಚಾಮೃತ ಸ್ನಾನಾದಿ ಅಂದರೆ ಪಂಚಾಮೃತದ ಅಭಿಷೇಕ. ಆ ರುದ್ರವನ್ನೇ 1 ಸಾರಿ ಹೇಳ್ತಕ್ಕಂಥದ್ದು, 3 ಸಾರಿ ಹೇಳ್ತಕ್ಕಂಥದ್ದು, ನಂತರದಲ್ಲಿ ಏಕಾದಶ ವಾರ ಅಂತ 11 ಸಾರಿ ರುದ್ರವನ್ನು ಹೇಳಿ ಪುನಃ 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 ರುದ್ರವನ್ನು ಹೇಳಿ, ಅದಲ್ಲದೇನೆ ಶತರುದ್ರಾಭಿಷೇಕ 100 ಸಾರಿ ಅನ್ಯೋನ್ಯ ಸಹಾಯೇನ ಅಂದರೆ ಪರಸ್ಪರ 4-10 ಜನ ಸೇರಿಕೊಂಡು 10 ಜನ ಸೇರಿ 10 ಸಾರಿ 11 ಸಾರಿ ಅದನ್ನ ರುದ್ರ ಹೇಳಿ ಶತರುದ್ರಾಭಿಷೇಕ, ಸಹಸ್ರರುದ್ರಾಭಿಷೇಕ ಇತ್ಯಾದಿಗಳಿಂದ ಅವನಿಗೆ ನಿರಂತರವಾಗಿ ಜಲಾಭಿಷೇಕವನ್ನು ಮಾಡ್ತಕ್ಕಂಥದ್ದು ಒಂದು. ಇನ್ನೊಂದೇನಪ್ಪ ಅಂದರೆ ಈಶ್ವರನಿಗೆ ಬಹಳ ಪ್ರಿಯವಾದಂಥದ್ದು ಏನಪ್ಪ ಅಂದರೆ ಯಾವ ಭಕ್ಷ್ಯ ಭೋಜ್ಯಗಳ ಬಗ್ಗೆ ಹೇಳಲಿಲ್ಲ, ಪುಷ್ಪ. ಆ ಪುಷ್ಪದಲ್ಲೂ ಕೂಡ ಬಹಳ ಜನಗಳಿಗೆ ಪರಿಚಯವೇ ಇಲ್ಲದೆ ಇರತಕ್ಕಂತಹ ಒಂದು ಚಿಕ್ಕದಾದಂತಹ ತುಂಬೆ ಹೂ ಅಂತ ಕರೀತೇವೆ ನಮ್ಮಲ್ಲಿ. ಬಹಳ ಸಣ್ಣದಾದಂತಹ ಬಿಳಿ ಪುಷ್ಪ, ಆ ಬಿಳಿ ಪುಷ್ಪ ಮತ್ತು ಬಿಲ್ವಪತ್ರೆ, ಪತ್ರೆಗಳಲ್ಲಿ ಮಹಾಶ್ರೇಷ್ಠವಾದಂಥ ಬಿಲ್ವಪತ್ರೆ, ಇದರಿಂದ ಈಶ್ವರನಿಗೆ ಅರ್ಚನೆ ಮಾಡ್ತಕ್ಕಂಥದ್ದು. ಇದಲ್ಲದೇನೆ ಭಸ್ಮ ಅರ್ಚನೆಯೂ ಇದೆ, ಭಸ್ಮಾರ್ಚನೆ ಅಂಥೇಳಿ ಶುದ್ಧವಾದಂತಹ ಭಸ್ಮದಿಂದ ಭಸ್ಮದಿಂದ ಅರ್ಚನೆ ಮಾಡ್ತಕ್ಕಂಥದ್ದು, ಮಂತ್ರಾಕ್ಷತೆಯಿಂದ ಅರ್ಚನೆ ಮಾಡ್ತಕ್ಕಂಥದ್ದು, ಅಥವಾ ಬಿಲ್ವಪತ್ರದಿಂದ, ತುಂಬೆ ಹೂವಿನಿಂದ, ಅಥವಾ ಬಿಳೆ ಪುಷ್ಪಗಳಿಂದ ಈಶ್ವರನಿಗೆ ಬಿಳೆ ಪುಷ್ಪ, ಶ್ವೇತ ಪುಷ್ಪ ಇದರಿಂದ ಅರ್ಚನೆ ಮಾಡ್ತಕ್ಕಂಥದ್ದು. ನಂತರದಲ್ಲಿ ನೈವೇದ್ಯ, ಈ 5 ಜಾಮಗಳಲ್ಲೂ ಕೂಡ ಈ ಪೂಜೆಗಳನ್ನು ಮಾಡ್ತಕ್ಕಂಥ ಒಂದು ಪದ್ಧತಿ ಉಂಟು. ಅಖಂಡವಾಗಿ ರಾತ್ರಿ ಇಡೀ ಜಾಗರಣೆಯಲ್ಲಿದ್ದು ಹಲವಾರು ಶಿವಾಲಯಗಳನ್ನು ಸಂದರ್ಶನ ಮಾಡ್ತಕ್ಕಂಥದ್ದು ಒಂದು ವಿಧವಾದರೆ, ಒಂದೇ ಕಡೆಯಲ್ಲಿದ್ದು ಒಂದೇ ದೇವಸ್ಥಾನದಲ್ಲೋ ಮನೆಯಲ್ಲೋ ಆ ಶಿವನ ಆವಾಹನೆ ಮಾಡಿ ವಿಧಿಪೂರ್ವಕವಾಗಿ ಪೂಜೆ ಮಾಡ್ತಕ್ಕಂಥದ್ದು ಒಂದು ನಡೆದುಕೊಂಡು ಬಂದಂಥ ಒಂದು ಸತ್ಸಂಪ್ರದಾಯ. ಬರೀ ಇಷ್ಟಕ್ಕಾಯ್ತೆ ಬೆಳಗ್ಗೆ 6 ಗಂಟೆ ಸೂರ್ಯ ಉದಯ ಆದ್ರ ಮೇಲೆ ನಾವು ಇದನ್ನೆಲ್ಲ ಮರ್ತು ಬಿಟ್ಬಿಟ್ಟು ಚೆನ್ನಾಗಿ ತಿಂದ್ಬಿಟ್ಟು ಮಲಗ್ಬೋದೇ? ಅಲ್ಲ. ಮಾರನೇ ದಿವಸ ಆ ಶಿವರಾತ್ರಿ ಸಂಪನ್ನ ಮಾಡ್ತಕ್ಕಂಥದ್ದು ಅಂತ ಸಾಧ್ಯವಾದವರು ರುದ್ರಹೋಮಾದಿಗಳನ್ನು ಮಾಡ್ತಕ್ಕಂಥದ್ದು ಅಥವಾ ರುದ್ರಹೋಮ ನಡೀತಾ ಇರ್ತಕ್ಕಂಥ ಸ್ಥಳಕ್ಕೆ ಹೋಗಿ ಅದರಲ್ಲಿ ಭಾಗವಹಿಸಿ ಪ್ರಸಾದ ತೊಗೊಂಡು ಬರ್ತಕ್ಕಂಥದ್ದು. ಇದೆರಡೂ ಆಗದೆ ಇದ್ದವರು ಶಿವಾಲಯಕ್ಕೆ ಹೋಗಿ, ಮನೆಯಲ್ಲೇ ಇದನ್ನೆಲ್ಲ ಆಚರಣೆ ಮಾಡ್ತಿದ್ದವರು ಶಿವಾಲಯಕ್ಕೆ ಹೋಗಿ ಆ ಈಶ್ವರನ ದರ್ಶನವನ್ನು ಪಡೆದು ವಿಧಿಪೂರ್ವಕವಾಗಿ ಈಶ್ವರನಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಕರಾಚರಣ ಕೃತಂಬ ಕಾಯಜಂಬ ಮನಸ ಅಂತ ಹೇಳಿಬಿಟ್ಟು ಶಿವ ಮಾನಸ ಸ್ತೋತ್ರ ಅದರಿಂದ ಅವನ ಧ್ಯಾನವನ್ನು ಮಾಡಿ ನಮಸ್ಕರಿಸಿ ಶಿವನ ವಾಹನ ನಂದಿ ಅಂತ ಕರಿತೇವೆ ನಮ್ಮಲ್ಲಿ, ವೃಷಭ ನಂದಿ, ಆ ನಂದಿಗೆ ಒಂದಿಷ್ಟು ಆಹಾರವನ್ನು ಕೊಟ್ಟು ಅಲ್ಲಿಗೆ ನಮ್ಮ ಒಂದು
ಶಿವರಾತ್ರಿಯ ವ್ರತ ಸಂಪನ್ನವಾಯಿತು, ಪೂರ್ಣವಾಯಿತು ಅವತ್ತಿಗೆ ಅಂತ. ಇದಿಷ್ಟು ಒಂದು ಸಂಕ್ಷಿಪ್ತವಾದಂಥ ಪದ್ಧತಿ. ಇವತ್ತು ಶಿವರಾತ್ರಿ ಹಬ್ಬ, ಇವತ್ತು ಯಾವ ಸಮಯ ಸೂಕ್ತ ಶಿವನಿಗೆ ಪೂಜೆ ಮಾಡೋದಿಕ್ಕೆ? ಸೂರ್ಯ ಇವತ್ತಿನ ನಮ್ಮ ಆರಾಧನೆ ಅಥವಾ ಇವತ್ತಿನ ಒಂದು ವ್ರತ ಏನು ಬೆಳಗ್ಗೆ ಶುರುವಾದರೂ ಕೂಡ ಶಿವರಾತ್ರಿ ಪೂಜೆಗೆ ಚಂದ್ರೋದಯ ಆಗಿರಬೇಕು. ಅಂದರೆ ಸೂರ್ಯಾಸ್ತ ಮುಗಿದು ಚಂದ್ರೋದಯ ಬಂದು ಚಂದ್ರಯುಕ್ತವಾದಂಥ ಚಂದ್ರೋದಯದಲ್ಲಿ ಸಿಗ್ತಕ್ಕಂತಹ ಚತುರ್ದಶಿ ಅಂತಂದ್ರೆ ಸಾಧಾರಣವಾಗಿ 7 ಗಂಟೆ 6:30 ಮೇಲ್ಪಟ್ಟೆ ಹೊರತಾಗೋದಕ್ಕೆ ಮುಂಚೆ ಅಲ್ಲ. ಹಾಗಾಗಿ ಸಾಮಾನ್ಯವಾಗಿ ಜನರು ಏನ್ ಮಾಡ್ತಾರೆ ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಶಿವಾಲಯಕ್ಕೆ ಹೋಗಿ ಶಿವನ ಪೂಜೆ ಮಾಡ್ತಾರೆ. ಆದ್ರೆ ಶಿವರಾತ್ರಿ ಅನ್ನುವಂಥದ್ದು, ಜಾಗರಣೆ ಅನ್ನುವಂಥದ್ದು ರಾತ್ರಿಯ ಸಮಯದಲ್ಲಿ ಶುರುವಾಗುತ್ತೆ. ಹಾಗಾಗಿ ಭಕ್ತರಿಗೆ ಒಂದು ಅನುಮಾನ ಇದ್ದೇ ಇರುತ್ತೆ, ಯಾವ ಸಮಯದಲ್ಲಿ ನಾವು ಪೂಜೆ ಮಾಡಬೇಕು ಅನ್ನೋದ್ರ ಬಗ್ಗೆ. ಈ ಅನುಮಾನ ಅದಕ್ಕಾಗಿ ರಾತ್ರಿ ಹೊತ್ತು ಸೂರ್ಯ ಅಸ್ತ ಆದ್ರ ಮೇಲೆ ಅಂತ ಅಲ್ಲ. ಈಗ ಈ ಒಂದು ತಪ್ಪು ಕೇವಲ ಜನಗಳಲ್ಲ, ಸರ್ಕಾರದ ಮಾಡ್ತಿದ್ದಾರೆ. ಶಿವರಾತ್ರಿ ರಜಾ ಕೊಡ್ಬೇಕಾದ್ರೆ ಶಿವರಾತ್ರಿ ದಿವಸ ಕೊಟ್ಬಿಡ್ತಾರೆ. ಆದ್ರೆ ಭಕ್ತಿ ಇಲ್ಲ. ಇದು ವೇದ ಪುರಾಣಗಳ ಕಾಲದಿಂದ ಆಚರಣೆಯಲ್ಲಿ ಇರತಕ್ಕಂಥದ್ದು. ಹಾಗಾಗಿ ಇದಕ್ಕೆ ಯಾವಾಗಿಂದ ಶುರುವಾಯಿತು, ವೇದ ಯಾವಾಗ ಶುರುವಾಯಿತು, ಇದು ಸೃಷ್ಟಿಯ ಅವಿಭಾಜ್ಯ ಅಂಗ, ಬಹಳ ಪುರಾತನವಾದಂಥದ್ದು. ಗುರುಜಿ, ಇನ್ನು ತಾವೇ ಹೇಳಿದ್ರೆ ಉಪವಾಸಕ್ಕೆ ಬಹಳಷ್ಟು ಮಹತ್ವ ಇದೆ ಅಂತ. ಉಪವಾಸ ಹೇಗ್ ಮಾಡಬೇಕು, ಈ ದಿನ ಏನ್ ತಿನ್ಬೇಕು, ಏನ್ ತಿನ್ಬಾರ್ದು? ಉಪವಾಸ ಅಂತಕ್ಕಂಥದ್ದಕ್ಕೆ ಬಹಳ ಅದ್ಭುತವಾದಂತಹ ಒಂದು ಅರ್ಥವನ್ನು ಕೊಟ್ಟಿದ್ದಾರೆ. ಹತ್ತಿರ ಇರ್ತಕ್ಕಂಥದ್ದು, ಹತ್ತಿರ ಹೋಗ್ತಕ್ಕಂಥದ್ದು, ಬಹಳ ಸಮೀಪದಲ್ಲಿ ತಲುಪ್ತಕ್ಕಂಥದ್ದು. ಯಾರಿಗೆ ಸಮೀಪ? ಆ ಭಗವಂತನ ಸಮೀಪಕ್ಕೆ, ಭಗವಂತ ಸಮೀಪಕ್ಕೆ ಹೋಗ್ತಕ್ಕಂಥದ್ದು ಅಂತ ಅಲ್ಲಿಗೆ ಅರ್ಥ. ಉಪವಾಸ ಅಂದಾಗ ನಿರ್ಜಲ, ನೀರನ್ನು ಕುಡಿಯದೆ ಉಪವಾಸ ಮಾಡತಕ್ಕಂಥ ಒಂದು ಸಮೂಹವನ್ನು ನಾವು ಕಾಣಬಹುದು. ಇನ್ನು ಕೆಲವರು ಕೇವಲ ಆಪ ಇದ್ವಾ ಉಭೇಷಜಿ ರಾಪೋ ಅಮಿ ಪಚಾತ ನೀಹಿ, ಕೇವಲ ನೀರನ್ನು ತಗೊಂಡು ಅಥವಾ ಭಗವಂತನ ಅಭಿಷೇಕ ಮಾಡತಕ್ಕಂಥ ಜಲವನ್ನು ತೀರ್ಥದ ರೂಪದಲ್ಲಿ ತಗೊಂಡು ಉಪವಾಸ ಮಾಡತಕ್ಕಂಥದ್ದು. ಇನ್ನು ಅಶಕ್ತರು ಲಘು ಆಹಾರ ಅಂದರೆ ಕೇವಲ ಏನೋ ಒಂದೆರಡು ಹಣ್ಣನ್ನು ಮಾತ್ರ ತಿಂದುಕೊಂಡು ದಿವಸ ಕಳೀತಕ್ಕಂಥದ್ದು. ಇದಿಷ್ಟು ಉಪವಾಸದ ವ್ಯಾಪ್ತಿಗೆ ಬರ್ತಕ್ಕಂಥದ್ದು. ಅದರ ಮೇಲ್ಪಟ್ಟು ಏನೋ ಪಲಹಾರ ತಿಂದುಬಿಡ್ತೀನಿ, ನಾನಿವತ್ತು ಅನ್ನ ಊಟ ಮಾಡಲ್ಲ, ಮುದ್ದೆ ಊಟ ಮಾಡಲ್ಲ, ಅದರ ಒಂದು 8 ಚಪಾತಿ ತಿಂದುಬಿಡ್ತೀನಿ, ಒಂದು ಅರ್ಧ kg ಉಪ್ಪಿಟ್ಟು, ಒಂದು ಅರ್ಧ kg ಮೊಸರವಲಕ್ಕಿ, ಅಥವಾ ಇನ್ನೇನೋ ಒಂದು ಸ್ವಲ್ಪ ಸಜ್ಜಿಗೆ ಕೇಸರಿ ಬಾತು ಮಾಡಿಸ್ಕೊಂಡ್ಬಿಡ್ತೀನಿ, ಪೂರಿ ಮಾಡಿಸ್ಕೊಂಡ್ಬಿಡ್ತೀನಿ, ಇವತ್ತು ಊಟ ಮಾಡಲ್ಲ. ಆದರೆ 15 ಪೂರಿ ಹೋಗಿರುತ್ತೆ ಸಾಯಂಕಾಲದವರೆಗೆ. ಅದೆಲ್ಲ ಉಪವಾಸ ಅಂತಕ್ಕಂಥ ನಾವು ಒಪ್ಕೊಳ್ಳೋಕ್ಕಾಗಲ್ಲ. ಗುರುಜಿ, ಇನ್ನು ಜಾಗರಣೆಯ ಮಹತ್ವದ ಬಗ್ಗೆ ಹೇಳೋದಾದ್ರೆ? ತಸ್ಮಾತ್ ಜಾಗೃತ ಅಂತಂದೆ. ಜಾಗೃತರಾಗಿದ್ದು ಆ ಭಗವಂತನಲ್ಲಿ ನಮ್ಮ ದೈಹಿಕವಾದ ಎಲ್ಲ ಥರದ ಕಾಮನೆಗಳನ್ನು ಬದಿಗಿಟ್ಟು ಮನಸ್ಸನ್ನು ಕೇಂದ್ರೀಕರಿಸಿ ರಾತ್ರಿಯಿಡೀ ಅವನ ಸ್ಮರಣೆಯಲ್ಲಿ ಪಂಚಾಕ್ಷರಿ ಜಪ, ಓಂ ನಮಃ ಶಿವಾಯ ಅಥವಾ ರುದ್ರ ಚಮೆ ಇತ್ಯಾದಿ ಅವನ ಸ್ಮರಣೆ, ಅದರ ಪಾರಾಯಣಾದಿಗಳನ್ನು ಮಾಡ್ಕೊಂಡು ಅವನ ಸ್ಮರಣೆಯಲ್ಲಿರ್ತಕ್ಕಂಥದ್ದು ಅವನಿಗೆ ಹತ್ತಿರವಾಗ್ತಕ್ಕಂತಹ ಒಂದು ಹೆಜ್ಜೆ, ಮೋಕ್ಷದ ಮತ್ತೊಂದು ಹೆಜ್ಜೆ ಅಂತ. ಅದರ ಫಲಗಳು ಅಂತಂದಾಗ ಅನನ್ಯವಾದ ಫಲ ಉಂಟು. ಆ ಫಲಗಳಲ್ಲಿ ನೀವು ಗಂಗಾ ನದಿಗೆ ಹೋದರೆ ಅಲ್ಲಿ ಎಷ್ಟು ನೀರಿದೆ ಅಂತ ಅಳಿತೀರೇನು? ನೀವು ಅಳೆಯೋಕ್ಕಾಗೋದಿಲ್ಲ. ಅಲ್ಲಿ ಏನಪ್ಪ ಅಂದರೆ ನಿಮ್ಮ ಕೈ ಎಷ್ಟು ದೊಡ್ಡದಾಗಿರುತ್ತೆ ಅಥವಾ ನೀವು ತಗೊಂಡು ಹೋಗಿರೋ ಪಾತ್ರೆ ಎಷ್ಟು ದೊಡ್ಡದಾಗಿರುತ್ತೆ ಅಷ್ಟು ನೀರು ನೀವು ತರ್ಬೋದೇ ಹೊರತಾಗಿ ಅಲ್ಲೆಷ್ಟು ನೀರಿದೆ ಅಂತಂದರೆ ಅಗಾಧವಾದಂಥದ್ದು. ಆ ಉಪವಾಸದಿಂದ ಮತ್ತು ರಾತ್ರಿ ಜಾಗರಣೆ ಮಾಡಿ ಅದರ ಫಲ ಏನು ಅಗಾಧವಾದಂಥದ್ದಿದೆ. ಇಷ್ಟಕ್ಕೆ ಅಂತ ಸೀಮಿತವಾದ್ದಲ್ಲ. ನಿಮ್ಮ ಭಕ್ತಿ ಎಷ್ಟಿದೆ, ನಿಮ್ಮ ಶ್ರದ್ಧೆ ಎಷ್ಟಿದೆ, ಅದರ ಮೇಲೆ ಆ ಜಗನ್ಯಾಮಕ ಜಗದ್ರಕ್ಷಕ ಜಗದೀಶ ನಿಮ್ಮ ಕರುಳಿನ ಕರೆಗೆ ಹೋಗೊಟ್ಟಾನೆ ಹೊರತಾಗಿ ಕೊರಳಿನ ಕರೆಗಲ್ಲ. ಎಷ್ಟು ಹೃತ್ಪೂರ್ವಕವಾಗಿ ಶುದ್ಧ ಮನಸ್ಸಿನಿಂದ ಅಲ್ಲಿ ಅವನನ್ನು ಕೂಗ್ತೀರಾ ಅಷ್ಟು ನಿಮಗದ್ರ ಫಲ. ಓಕೆ ಗುರುಜಿ, ಶಿವರಾತ್ರಿಯ ದಿನದಂದು ಯಾವ ಸರಳ ಮಂತ್ರವನ್ನ ಜನರು ಪಠಿಸಬೇಕು, ಇದರಿಂದ ಒಳ್ಳೆಯದಾಗುತ್ತೆ? ಸರಳ ಮಂತ್ರ ಅಂತಂದಾಗ ಸರಳವೂ ಹೌದು, ಮಹಾಮಂತ್ರವೂ ಹೌದು. ನಮ್ಮ ಪೂರ್ವಿಕರು ಅದನ್ನು ಸಂಕ್ಷಿಪ್ತವಾಗಿ ಕರೆದರು ಪಂಚಾಕ್ಷರಿ ಮಂತ್ರ ಅಂತ. ಪಂಚಾಕ್ಷರಿ ಅಂತಂದರೆ ಏನು ಅಂದರೆ ಓಂ ನಮಃ ಶಿವಾಯ ಅಂತಕ್ಕಂಥದ್ದು ಭಗವಂತನ ಜಗದೀಶ್ವರನ ಮಹಾಮಂತ್ರ.
ತಮ್ಮ ಎಲ್ಲ ಯಶಸ್ಸಿಗೂ ಕೂಡ ಕಾರಣೀಭೂತವಾದಂತಹ ಮಹಾಮಂತ್ರ ಯಾವುದಪ್ಪ? ಪಂಚಾಕ್ಷರಿ ಮಂತ್ರ, ಓಂ ಓಂ ನಮಃ ಶಿವಾಯ ಅಂತಕ್ಕಂಥದ್ದು. ಅದಕ್ಕೆ ನಿಮಗೆ ಗುರು ಉಪದೇಶ ಬೇಕು, ಅಥವಾ ಅಭ್ಯಾಸ ಮಾಡಬೇಕು, ಅದನ್ನ ಜ್ಞಾಪಕ ಇಟ್ಕೊಳ್ಬೇಕು, ಬರೆದಿಟ್ಕೊಳ್ಬೇಕು, ಇಂಥ ಯಾವ ಗೊಡವೆಯೂ ಇಲ್ಲದೇನೆ ಸುಲಭವಾಗಿ ಆ ಭಗವಂತನ ಸ್ಮರಿಸ್ತಕ್ಕಂಥ ಒಂದು ದಾರಿ. ಇನ್ನು ತಮಗೆ ವ್ಯವಧಾನ ಇದ್ದು, ಅವಕಾಶ ಇದ್ದು, ಗುರುಮುಖೇನ ಕೆಲವಷ್ಟು ಉಪದೇಶಗಳ ಇತ್ಯಾದಿಗಳಿದ್ದಾಗ ರುದ್ರಪಾರಾಯಣ. ಆ ರುದ್ರ ಅಂತಕ್ಕಂಥದ್ದು ಯಜುರ್ವೇದದ ಒಂದು ಭಾಗ. ರುದ್ರ ಶಿವನ ಒಂದು ಅದ್ಭುತವಾದಂತಹ ಸ್ತುತಿ ಇರತಕ್ಕಂತಹ ಒಂದು ಪಾರಾಯಣ ಅದು. ನಮಸ್ತೆ ಅಸ್ತು ಧನ್ವನೆ ಬಾಹುಭ್ಯಾಂ ತೇ ನಮಃ ಯಾತೈಷು ಶಿವತಮಾ ಶಿವಂ ಬಭೂವತೆ ಧನುಃ ಶಿವಾಚರವ್ಯಾಯಾತ ಪತಯಾನೋ ರುದ್ರಮೃಳಯ. ಓಂ ನಮಃ ಸೋಮಾಯ ಚ ರುದ್ರಾಯ ಚ ನಮಸ್ತಾರಾಯ ಚ ಇತ್ಯಾದಿ ಮಂತ್ರಗಳು. ನಮೋ ಹಿರಣ್ಯ ಬಾಹವೇ ಸೇನಾನ್ಯೇ ವಿಶಾಂತ ಪತಯೇ ಇತ್ಯಾದಿ ಮಂತ್ರ ಇರ್ತಕ್ಕಂಥ ಆ ರುದ್ರವನ್ನು ಪಾರಾಯಣ ಮಾಡ್ತಕ್ಕಂಥದ್ದು. ಇನ್ನು ಶಿವ ಸಹಸ್ರನಾಮ, ಶಿವ ಅಷ್ಟೋತ್ತರ, ಅದನ್ನು ಓದ್ತಕ್ಕಂಥದ್ದು, ಪಾರಾಯಣ ಮಾಡ್ತಕ್ಕಂಥದ್ದು. ಈ ರುದ್ರ ಅಂತಕ್ಕಂಥ ವೇದಮಂತ್ರದ ಭಾಗ. ಅದಕ್ಕೆ ಸ್ವರಾಧಾರ್ಥಗಳು ಬೇಕು, ಗುರುಮುಖೇನ ಶಿಕ್ಷಣ ಬೇಕು ಅಂತಂದರೆ ಅಷ್ಟೋತ್ತರ ಓದೋದಕ್ಕೆ ನಿಮಗೆ ಕೇವಲ ಓದೋದಕ್ಕೆ ಬಂದರೆ ಸಾಕು, ಪುಸ್ತಕ ಸಿಗತ್ತೆ, ಓದ್ಬೋದು. ಉಪವಾಸ ಬಿಡುವಂತ ಸಂದರ್ಭದಲ್ಲಿ ಏನ್ ಮಾಡಬೇಕು? ಯಾವ ಪೂಜೆ ಮಾಡಿ ಆಹಾರ ಸ್ವೀಕರಿಸಬೇಕಾ? ಹೇಗೆ ದೇವಸ್ಥಾನಕ್ಕೆ ಏನಾದರೂ ಭೇಟಿ ನೀಡಬೇಕಾ? ಹೇಗೆ ಇದ್ರ ಬಗ್ಗೆ ಹೇಳೋದಾದ್ರೆ, ಈ ಶಿವರಾತ್ರಿ ವ್ರತ ಸಂಪನ್ನ ಹಾಗಪ್ಪ. ಮಾರನೇ ದಿವಸ ಸೂರ್ಯೋದಯ ಆದ್ರ ಮೇಲೆ ಮತ್ತೊಂದು ಸಾರಿ ಸ್ನಾನ ಮಾಡಿ, ಕೊನೆಯ ಜಾಮದ ಪೂಜೆ ಮುಗಿದ್ರ ಮೇಲೆ ಮತ್ತೊಂದು ಸಾರಿ ಸ್ನಾನ ಮಾಡಿ, ಈಶ್ವರನ ದರ್ಶನವನ್ನು ಕನಿಷ್ಠ ರುದ್ರಹೋಮಾದಿಗಳಲ್ಲಿ ಭಾಗವಹಿಸಿ ಆ ಪ್ರಸಾದವನ್ನು ಸ್ವೀಕಾರ ಮಾಡೋದ ಮುಖಾಂತರ, ಇಲ್ಲ ಕನಿಷ್ಠ ಈಶ್ವರದ ದೇವಾಲಯಗಳಿಗೆ ದರ್ಶನ ಕೊಟ್ಟು ಅಲ್ಲಿ ದರ್ಶನ ಮಾಡಿಕೊಂಡು, ನಂದಿ ಈಶ್ವರನ ವಾಹನವಾದ ನಂದಿಗೆ ಒಂದಿಷ್ಟು ಕೊನೆಗೊಂದು ಬಾಳೆಹಣ್ಣು ಏನೋ ಒಂದು ಆಹಾರ ಕೊಟ್ಟು, ನಂತರದಲ್ಲಿ ನಾವು ಆ ಭಗವಂತನ ಚರಣಾಮೃತ ಅಂತ ಕರಿತೀವಿ, ತೀರ್ಥ ಅಂತ, ಅದನ್ನು ತಗೊಂಡು ನಂತರದಲ್ಲಿ ಉಪವಾಸ ಅಂತಕ್ಕಂಥದ್ದಕ್ಕೆ ಅಲ್ಲಿಗೆ ಸಂಪನ್ನ ಆಯಿತು ಅಂತ ನಂತರದಲ್ಲಿ ತಾವು ಆಹಾರ ತಗೊಳ್ತಕ್ಕಂಥದ್ದು. ಇದು ಒಂದು ಸಂಕ್ಷಿಪ್ತವಾಗಿ ಆಚರಣೆಯಲ್ಲಿರ್ತಕ್ಕಂತಹ ಒಂದು ಪದ್ಧತಿ. ಗುರುಜಿ, ಇನ್ನು ಈ ದಿನ ದಾನಕ್ಕೆ ಇರುವಂತಹ ಪ್ರಾಮುಖ್ಯತೆ ಏನು? ಭಾರತೀಯ ಪದ್ಧತಿ ಪರಂಪರೆಯಲ್ಲಿ, ಸಂಪ್ರದಾಯದಲ್ಲಿ ದಾನೇನ ತೃಪ್ತಿಹೀನತು ಭೋಜನೇನ ಅಂದರು. ಎಲ್ಲ ಸಂದರ್ಭದಲ್ಲೂ ಕೂಡ ಶಿವರಾತ್ರಿ ಹಬ್ಬ ಏನು, ಹುಟ್ಲಿ ಸಾಯ್ಲಿ, ಎಲ್ಲ ಸಂದರ್ಭದಲ್ಲೂ ದಾನಕ್ಕೆ ಹೇಳಿದ್ರು ಹೆಸರು. ತ್ವದೀಯಂ ವಸ್ತು ಗೋವಿಂದ ತುಭ್ಯಮೇವ ಸಮರ್ಪಣ. ಏ ಭಗವಂತ, ಇದು ನೀನು ಕೊಂಟಂತಹದ್ದು, ನೀನು ಹಾಕಿರತಕ್ಕಂಥ ಭಿಕ್ಷೆ, ನಿನ್ನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೀನಿ. ದಾಸರವಾಣಿ ಬಂದಿದೆ ನೋಡು, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ. ಹಾಗೆ ಇವತ್ತು ಏನು ದಾನ ಮಾಡಬೇಕು, ಏನು ದಾನ ಮಾಡಬಾರದು ಅಂತಕ್ಕಂಥದ್ದಲ್ಲ. ಸಾಧಾರಣವಾಗಿ ಈಶ್ವರನ ತೃಪ್ತಿ ಆಗಲಿ ಅಂಥೇಳಿ ಧಾನ್ಯಗಳನ್ನು, ಫಲವನ್ನು, ವಸ್ತ್ರವನ್ನು ದಾನ ಮಾಡ್ತಕ್ಕಂಥ ಪದ್ಧತಿ ಉಂಟು. ಅದಲ್ಲದೇ ಅವರವ್ರ ಮನಸ್ಸು ತೋಚಿದಂಥದ್ದು ಬೇರೆ ಬೇರೆ ರೀತಿಯಾದ ವಸ್ತುಗಳನ್ನು ಕೂಡ ದಾನ ಕೊಡ್ಬೋದು. ದಾನಕ್ಕೆ ಒಂದು ನಿರ್ದಿಷ್ಟವಾದ ಮಿತಿ ಅಂತಿಲ್ಲ. ಇಷ್ಟ. ಗುರುಜಿನು ಒಟ್ಟಾರೆಯಾಗಿ ಶಿವಾರಾಧನೆಯಿಂದ ಸಿಗುವಂತಹ ಫಲಾಫಲಗಳ ಬಗ್ಗೆ ಹೇಳೋದಾದ್ರೆ, ಸತ್ಯಮಶೀಮಹಿ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ತಮ್ಮ ಮನಸ್ಸಿನ ಎಲ್ಲ ರೀತಿಯ ಸಾತ್ವಿಕ ಬಯಕೆಗಳು, ಲೆಜಿಟಿಮೇಟ್ ಡಿಸೈರ್ ಅಂತಂದ್ವಿ ನಾವಿಲ್ಲಿ, ಎಲ್ಲ ಥರದ ಸಾತ್ವಿಕವಾದ ಬಯಕೆಗಳು ಕೂಡ ಪೂರೈಸೋದಕ್ಕೆ ಆ ಭಗವಂತ ಅನುಗ್ರಹ ಮಾಡ್ತಾನೆ. ಆ ಈಶ್ವರ, ಜಗದೀಶ್ವರ, ಜಗದ್ರಕ್ಷಕ. ತಾವು ಇನ್ಪ್ರಾಕ್ಟಿಕಲ್ ಆಗಿ ಅಥವಾ ಸಮಾಜಕ್ಕೋ, ದೇಶಕ್ಕೋ, ಜನಸಮೂಹಕ್ಕೋ ತೊಂದರೆ ಆಗುವಂಥ ಯಾವುದಾದ್ರೂ ಇಷ್ಟಪಟ್ಟುಕೊಂಡಿದ್ದರೆ ಅದಾಗಲ್ವೇ ಹೊರತಾಗಿ ತಮ್ಮ ಖಾಸಗಿಯಾಗಿ ತಮ್ಮ ಆರೋಗ್ಯ, ಆಯಸ್ಸು, ಸಂಪತ್ತು ಅದೆಲ್ಲದಕ್ಕೂ ಕೂಡ ಅವನು ಅನುಗ್ರಹ ಮಾಡ್ತಾನೆ. ತಾವು ಈ ಒಬ್ಬೊಬ್ಬರಲ್ಲಿ ಒಂದೊಂದು ಆಸೆ ಇರುತ್ತೆ. ಆಸೆ ಅಂತಕ್ಕಂಥದ್ದು ಡಿಸೈರ್ ಅಂತ, ಅದನ್ನ ನಮ್ಮ ಸಂಸ್ಕೃತದಲ್ಲಿ ಕರೆದ್ರು ಕಾಮ. ಸಮೇ ಕಾಮಾನ್ ಕಾಮ ಕಾಮಾಯ ಮಹ್ಯಂ ಅಂತಂದ್ರು. ಕಾಮ ಅಂದರೆ ಕಾಮನ್ ವರ್ಡ್ ಆಸ್ ಡಿಸೈರ್ ಅಂತ. ಆಲ್ ಲೆಜಿಟಿಮೇಟ್ ಡಿಸೈರ್ಸ್ ಫುಲ್ಫಿಲ್ ಆಗೋದಕ್ಕೆ ಇದೊಂದು ಅದ್ಭುತವಾದಂತಹ ಪ್ರಾರ್ಥನೆ ಅಷ್ಟೇ. ಧನ್ಯವಾದ ಗುರುಜಿ. ಶಿವರಾತ್ರಿಯ ಮಹತ್ವ, ಪೂಜೆ ಹೇಗೆ ಮಾಡಬೇಕು, ಉಪವಾಸ ಹೇಗೆ ಮಾಡಬೇಕು, ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದ್ರಿ. ಧನ್ಯವಾದಗಳು.
ಸಮಸ್ತ ಸನ್ಮಂಗಲಾನಿ ಭವಂತು. ಎಲ್ಲ ಪ್ರೇಕ್ಷಕ ಪ್ರಭುಗಳಿಗೆ, ಹಾಗೆ TV9ನ ಎಲ್ಲ ಸಿಬ್ಬಂದಿ ವರ್ಗಕ್ಕೆ, ಎಲ್ಲ ಕನ್ನಡಿಗರಿಗೂ ಕೂಡ ಮತ್ತೊಮ್ಮೆ ಶುಭಾಶಯಗಳು, ಶಿವರಾತ್ರಿಯ ಶುಭಕಾಮನೆಗಳು. ಆ ಭಗವಂತ ಜಗದ್ರಕ್ಷಕ, ಜಗನ್ನಿಯಾಮಕ ತಮ್ಮೆಲ್ಲರ ಜೀವನವನ್ನು ಅತ್ಯಂತ ಮಂಗಳಮಯವನ್ನಾಗಿ ಮಾಡಲಿ ಅಂತ ಹೇಳಿ ಪ್ರಾರ್ಥಿಸ್ತೀನಿ. ಹರಿ ಓಂ. ಸಮಸ್ತ ವೀಕ್ಷಕರಿಗೆ ಶಿವರಾತ್ರಿ ಹಬ್ಬದ ಶುಭಾಶಯ ತಿಳಿಸ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಿದ್ದೀವಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9. ಓಂ ಶಿವೋಹಂ, ಓಂ ಶಿವೋಹಂ, ರುದ್ರನಾಮಂ ಭಜೇಹಂ.